ಎಲ್ಲ ನಮ್ಮ ಸಿಂಗಲ್ ಹುಡುಗರಿಗೆ ಸ್ವಾಗತ. ಈ ಒಂದು ವಿಡಿಯೋಗೆ ಗಾಯ್ಸ್, ಭಯನೇ ಪಡಬೇಡಿ. ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ತುಂಬ ವರ್ಷಗಳಿಂದ ಸಿಗ್ತಾ ಇಲ್ವಾ? ಸೊ ಪ್ರಸ್ತುತ ನಿಮ್ಮ ಮಾಹಿತಿಗಳನ್ನು ನೀವು ನನ್ನ ಒಂದು ಚಾನಲ್ಗೆ ಕಳಿಸಿಕೊಡಿ. ಪ್ರಸ್ತುತ ನಾನು ಹುಡುಕಾಟ ಮಾಡಿಕೊಡ್ತೇನೆ. ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂತಹ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ. ಇವರ ಹೆಸರು ತುಳಜಾ ಅಂತ, ನಿಮಗೆ ಇಷ್ಟ ಆಗ್ಬೋದು. ಇವರು ವಯಸ್ಸು 25, ಜಾತಿ ಒಕ್ಕಲಿಗರು. ನೋಡೋದಕ್ಕೆ ತುಂಬ ಸಿಂಪಲ್ಲು. ಗೋಧಿ ಬಣ್ಣದ ಮೈಕಟ್ಟು, ಊರು ಬಂದ್ಬಿಟ್ಟು ಉಡುಪಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ತುಳಜಾ ಅವರ ವಯಸ್ಸು 25 ವರ್ಷ ಆಗಿದ್ರೂ ಕೂಡ ಇನ್ನೂ ಮದುವೆ ಆಗಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಯಜಮಾನರು ನನ್ನಿಂದ ದೂರ ಹೋಗಿರ್ತಕ್ಕಂಥ ಕಾರಣ ಅಲ್ಲಿವರೆಗೂ ಒಬ್ಬ ಜೊತೆಗಾರನಾಗಿ ಇರ್ತೀರಾ. ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇದೆ ನೋಡಿ. ಮದುವೆ ಅಂದರೆ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿದೆ. ಪ್ರಸ್ತುತ ಅದು ಮದುವೆ ಅಂತ ಕನ್ಸಿಡರ್ ಆಗಲ್ಲ ಸ್ನೇಹಿತರೆ. ತುಳಜಾ ಅವರು 2012 ಅಥವಾ 2013 ಒಂದು ಮದುವೆ ಆಗಿರ್ತಾರೆ. ಎಂಗೇಜ್ಮೆಂಟ್ ಆಗಿರ್ತಾರೆ. ಹುಟ್ಟಿ ಬೆಳೆದಿರ್ತಕ್ಕಂಥ ಊರಿನಲ್ಲಿ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇರಲಿ ನನ್ನ ಮಗಳು ನನ್ನ ಒಂದು ಕಣ್ಮುಂದೆನೆ ಅಂತ ಅಕ್ಕಪಕ್ಕದ ಒಂದು ಏರಿಯಾದ ಹುಡುಗನ ಜೊತೆ ಮಾಡಿರ್ತಕ್ಕಂಥ ಎಂಗೇಜ್ಮೆಂಟು ಅರ್ಧಕ್ಕೆ ನಿಂತುಕೊಂಡಿರುತ್ತೆ. ಹಾಗಾಗಿನೇ ಇವಾಗ ಅವರು ಇವರಿಂದ ದೂರ ಆಗಿರ್ತಕ್ಕಂಥ ಕಾರಣ ಅವರು ಬರೋವರೆಗೂ ನನ್ನ ಜೊತೆ ನೀವಿರಿ, ನೀವು ಬೇರೆಯವನ ಜೊತೆ ನನ್ನ ಹೆಂಡತಿ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ ಅಂತ ಅವನು ತಿಳ್ಕೊಂಡು ಆವಾಗಲಾದರೂ ಬರ್ತಾನೆ ಏನೋ ಅನ್ನೋ ಉದ್ದೇಶದಿಂದ ಒಬ್ಬ ಹುಡುಗನ ಜೊತೆ ಸಂಬಂಧ ಬೆಳೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ನನ್ನ ನೋಡೋಕ್ಕೆ ಬಂದಾಗ ತೆಗೆದಿರ್ತಕ್ಕಂಥ ಫೋಟೋ ಇದು. ನಾನು ಚೆಂದ ಅನಿಸಿದರೆ ನಿಮಗೆ ನನ್ನನ್ನು ನೀವು ಕೂಡ ಪ್ರಸ್ತುತ ಸಂಬಂಧ ಬೆಳೆಸೋದಕ್ಕೆ ಒಪ್ಪಿಗೆಯನ್ನು ನೀಡ್ಬೋದು. ಒಂದು ಪುಟ್ಟದಾಗಿರ್ತಕ್ಕಂಥ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಆಫೀಸ್ ವರ್ಕ್, ಸಂಬಳ ಕಡಿಮೆ ಇದೆ ಅಂತ ಪ್ರಸ್ತುತ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಇವರು. ಸೊ ನೋಡ್ತಿದ್ದೀರಾ, ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ತೊಂದರೆ ಅನ್ನೋದು ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಹುಡುಗ ವಾಪಸ್ ಬರಬೇಕು, ಹಾಗಾಗಿ ನಾನು ಒಬ್ಬನ ಜೊತೆ ಇರಬೇಕು ಅನ್ನೋದು ಇಷ್ಟೇ ಹೊರತು ಮತ್ತೇನೂ ಕೂಡ ಇಲ್ಲ. ರಿಕ್ವೈರ್ಮೆಂಟ್ ಏನಿಲ್ಲ, ಹುಡುಗ ಹಂಗೆ ಇರಬೇಕು, ಹಿಂಗೆ ಇರಬೇಕು, ಅದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು ಏನಿಲ್ಲ. ಇರುವಷ್ಟು ದಿನ ನನ್ನ ಒಂದು ಮನೆಯಲ್ಲಿ ಇಟ್ಕೊಳ್ತೀನಿ ಅವ್ರನ್ನ. ಆ್ಯಂಡ್ ಏನೆಲ್ಲ ಖುಷಿಯಾಗಿಡಬೇಕು, ಏನೆಲ್ಲ ಕೊಡಬೇಕು ಅವರಿಗೆ ಪ್ರತಿಯೊಂದನ್ನು ಕೂಡ ಕೊಡ್ತೇನೆ. ಅವರು ಸುತ್ತಾಡಬೇಕು ಅಂತಂದರೆ ಪ್ರಸ್ತುತ ಈ ಒಂದು ಕಾರ್ನಲ್ಲಿ ಸುತ್ತಾಡಲಿ. ಒಂದು ಸೆಕೆಂಡ್ ಹ್ಯಾಂಡು ಕಾರು, ಟಾಟಾ ಕಂಪ್ನಿದು. ಸೊ ಫ್ಯಾಮ್ಲಿಯಲ್ಲಿ ಸುತ್ತಾಡುವಂತಹ ಕಾರು ಇರತಕ್ಕಂಥದ್ದು ನಮ್ಮ ಒಂದು ಟಾಟಾ ಕಂಪ್ನಿ, ರತನ್ ಟಾಟಾ ಅವರ ಬಳಿ ಮಾತ್ರ. ಅದು ಬಿಟ್ಟರೆ ಬೇರೆ ಯಾರ ಬಳಿನೂ ಇಲ್ಲ. ಇರುವಷ್ಟು ದಿನ ಸಂಬಳ ಜೊತೆಗೆ ಊಟ ಆ್ಯಂಡ್ ರೂಮು ಕೂಡ ಕೊಡ್ತೇನೆ. ಒಟ್ಟಿನಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇರಬೇಕು. ಅವರಿಗೆ ಪ್ರಸ್ತುತ ನನ್ನ ಅಂದರೆ ಬಿಟ್ಟು ಹೋಗಿರ್ತಕ್ಕಂಥ ಆ ಒಂದು ಗಂಡಿಗೆ ಏನು ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ಅನಿಸ್ಬಿಟ್ಟು ವಾಪಸ್ ಬರಬೇಕು. ಅಷ್ಟು ಸಹಾಯ ಮಾಡಿಕೊಟ್ರೆ ನನ್ನ ಕಡೆಯಿಂದ ನಿಮಗೆ ಹೋಗುವಾಗ 1 ಲಕ್ಷ ರೂಪಾಯಿ ಬಹುಮಾನ, ನೋಡಿ, ಹೋಗುವಾಗ 1 ಲಕ್ಷ ರೂಪಾಯಿ ಬಹುಮಾನ. ಆ್ಯಂಡ್ ಅದೇ ರೀತಿಯಾಗಿ ಪ್ರಸ್ತುತ ಇರುವಷ್ಟು ದಿನ ತಿಂಗಳಿಗೆ 5,000 ರೂಪಾಯಿ ಸಂಬಳ. ಸೊ ಯಾರಿಗುಂಟು ಯಾರಿಗಿಲ್ಲ. ಕಾರ್ನಲ್ಲಿ ಆರಾಮಾಗಿ ಸುತ್ತಾಡಿ ಜಾಲಿಯಾಗಿ ಅವ್ರನ್ನ ಕರ್ಕೊಂಡು ಸುತ್ತಾಡುವಂಥ ಒಂದು ಅವಕಾಶ, ಅವ್ರ ಜೊತೆ ಅವರ ಹಸ್ಬೆಂಡ್ ಹಾಗೆ ಇರುವಂಥ ಒಂದು ಅವಕಾಶ ಯಾರಿಗಾದ್ರೂ ಸಿಗುತ್ತೆ ಅಂತಂದರೆ ಅದು ಇವರಿಂದ ಮಾತ್ರ, ಬೇರೆ ಯಾರಿಂದಲೂ ಕೂಡ ಸಿಗಲ್ಲ. ಈ ರೀತಿ ಪ್ರಪಲ್ಗಳು ನನಗೆ ಯಾವತ್ತೂ ಕೂಡ ಬಂದಿಲ್ಲ, ಇವತ್ತು ಬಂದಿದೆ ನೋಡಿ. ಹೇಳಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ. ನಿಮ್ಮ ಮಾಹಿತಿಗಳನ್ನು ಬೇಗ ಇವರನ್ನು ಭೇಟಿಯಾಗುವಂತಹ ಚಾನಲ್ಲು Sri9591gmail.com ಇವರನ್ನು ಭೇಟಿಯಾಗ್ಬೋದು. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ, ಆ ಒಂದು ವಾಟ್ಸಪ್ ಲಿಂಕ್ನ ಮೂಲಕ ಕೂಡ ನೀವು ಇವರನ್ನು ಭೇಟಿಯಾಗ್ಬೋದು. 2 ಚಾಯ್ಸ್ಗಳಿವೆ, ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಟಾಟಾ ಕಂಪನಿಯ ಕಾರು ಈ ರೀತಿ ಮಾಡಿಸ್ಬೇಕು ಅಂತ ಇವರ ಕನಸಿದೆ. ಈ ರೀತಿ ಆಗುತ್ತೆ ಒಳಗಡೆ, ನನಗೆ ಗೊತ್ತಿಲ್ಲ, ಅವರ ಒಂದು ಕನಸಿದೆ. ಸೊ ನೋಡಿ, ನೀವು ಕೂಡ ಯಾರಾದರೂ ಚೆನ್ನಾಗಿರ್ತಕ್ಕಂಥ ಕಾರಿನ ಬಗ್ಗೆ ಜ್ಞಾನ ಉಳ್ಳಂಥ ಹುಡುಗ ಆಗಿದ್ದರೆ ಅವ್ರಿಗೆ ಹೇಳಿ ಮಾಡಿಫೈ ಮಾಡಿಸ್ತಾರೆ. ಸೊ ಅದನ್ನು ಮಾಡಿದ ತಕ್ಷಣ ನೀವು ಇದರಲ್ಲಿ ಜಾಲಿಯಾಗಿ ಓಡಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಸೀಟು, ಕಂಫರ್ಟಬಲ್ ಸೀಟು, 2 ಜನ ಸೀಟಿಂದ ಅಷ್ಟೇ ಇದೆ. ಇದು ಬ್ಯಾಕ್ ಸೈಡಲ್ಲಿ ಯಾರೂ ಕೂಡ ಅಲೋ ಮಾಡಲ್ಲ. ಇದರ CC ನೋಡೋಣ, ಅಂದರೆ ಎಷ್ಟು ನಾವು ತಿರುಗಾಡಬೇಕು ಅಂದರೆ ಎಷ್ಟು ಡೀಸೆಲ್ ಹಾಕಬೇಕು ಅಂದರೆ ಮಿನಿಮಮ್ಮು 500ದಿಂದ 1,000 ರೂಪಾಯಿನಾದರೂ ಡೀಸೆಲ್ ಹಾಕಬೇಕು. ಸ್ಪೀಡು ಅಷ್ಟೇನು ಸ್ಪೀಡಾಗಿ ಹೋಗಲ್ಲ, ಲಿಮಿಟೆಡ್ ಸ್ಪೀಡ್ ಇದೆ. ಆ್ಯಂಡ್ CC ಕೂಡ ಅಷ್ಟೇ ಚಿಕ್ಕದಿದೆ. ಪೆಟ್ರೋಲ್ ಹಾಕಬೇಕು. ಇದು ಡೀಸೆಲ್ ವೇರಿಯಂಟ್ ಅಲ್ಲ, ಯೆಲ್ಲೋ ಕಲರ್ ಗಾಡಿ ಇದು. ಸೊ ಯೆಲ್ಲೋ ಮಾಡಲು, ಯೆಲ್ಲೋ ಡಿಸೈನಬಲ್ ಟಾಟಾ ಕಂಪನಿ ಕಾರು. ಮತ್ತು ಅವರು ನೋಡಿ, ಯಾರಾದರೂ ಸುಮ್ಮನೆ ಫ್ರೀಯಾಗಿ ಇರ್ತಕ್ಕಂಥ ಹುಡುಗ, ಟೈಮ್ ಪಾಸ್ಗೆ ಅವ್ರ ಜೊತೆ ಕಾಲ ಕಳಬೇಕಾಗಿರ್ತಕ್ಕಂಥ ಹುಡುಗ ಇದ್ದರೆ ಮಾಹಿತಿಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ
ನಾನು ನಿಮಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಒಳ್ಳೆಯದಾಗಲಿ ನಿಮಗೆ. ಶುಭ ದಿನ. ನಮಸ್ತೆ. ಬಾಯ್.